ನಮ್ಮ ಪಕ್ಷದ ಮುಖಂಡರಾದಂಥ KP ರಾಜುರವ್ರನ್ನ ಹಿಂದೆ ನಮ್ಮ ಪಕ್ಷದ ಮುಖಂಡರು ಈಗಿಲ್ಲ, ಈ ತಿಂಗಳು ಬರೋ ತಿಂಗಳು 30ನೇ ತಾರೀಕು ಅಲ್ಲಿಂದ ಆಚೆಗೆ ನಮ್ಮ ಪಕ್ಷದ ಮುಖಂಡರುಗಳಾಗ್ತಾರೆ. ನಮ್ಮ ಪಕ್ಷದ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಸಾಹೇಬರು, ಆಗ ನಿಖಿಲ್ ಕುಮಾರಸ್ವಾಮಿರವರು, ಪಕ್ಷದ ಹಲವಾರು ಹಿರಿಯ ಮುಖಂಡರುಗಳು ಇದೇ ಸೂರ್ಯ ಸಿಟಿಯಲ್ಲಿ 11 ಗಂಟೆಗೆ ಬರೋರಿದ್ದಾರೆ. ಇಡೀ ತಾಲೂಕಿನ ಜನತೆಯ ಹಾಗೂ KP ರಾಜುರವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರು, ನಮ್ಮ ಪಟಾಪಟ್ ರವಿರವರು ಮತ್ತು ನಮ್ಮ ಮಾಜಿ TP ಸದಸ್ಯರಾದಂಥ ಶ್ರೀನಿವಾಸರವರು, ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ಇವ್ರಿಗೂ ಪೋಸ್ಟ್ ಅನೌನ್ಸ್ ಮಾಡಬೇಕು. ಯಾಕಂದರೆ ದಳದಲ್ಲಿದ್ದರು, ಯೂತ್ ಪ್ರೆಸಿಡೆಂಟ್ ಆಗಿದ್ದರು. ಅದನ್ನು ಆವತ್ತು ನಾನು ಕಿತ್ತಾಕಿಲ್ಲ. ಇವ್ರು ಹೇಳಿದರು ನಮ್ಮ ದೇವೇಗೌಡರು, ಅಣ್ಣ ಅಧ್ಯಕ್ಷರನ್ನ ಏನಣ್ಣ ಬೇರೆ ಯಾರಿಗೂ ಇಲ್ಲ ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲೂ ಹೋಗಲ್ಲ, ಅವರು ನಮ್ಮ ಮನೆಗೆ ಬರೋರಿದ್ದಾರೆ, ಅವ್ರಿಗೆ ಕಂಟಿನ್ಯೂಷನ್ ಮಾಡೋಣ ಅಂಥೇಳಿ ನಮ್ಮ ರವಿಯವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಟ್ರೈನಿಂಗ್ ಇಕ್ಕಿದ್ದೀವಿ. ಮುಂದಿನ ದಿನದಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಏನು 30ನೇ ತಾರೀಕು, ಬರೋ ತಿಂಗಳು 30ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಬದಲಾವಣೆಗಳಾಗ್ತವೆ, ಒಳ್ಳೆ ಸರ್ಕಾರಗಳು ಬರ್ತವೆ. ಇವತ್ತು ಏನು ಈ ಸರ್ಕಾರ ಮಾಡಿದ್ದು ತಾವೆಲ್ಲ ಗೊತ್ತಿದೆ ವಿಚಾರ. ಇಲ್ಲಿ ಯಾರನ್ನೂ ಟೀಕೆ ಮಾಡೋದು ಬೇಡ. ಯಾಕಂದರೆ ಅವರು ನಮ್ಮ ಜೊತೆಯಲ್ಲಿದ್ದರಲ್ಲ ಹಿಂದೆ, ಈಗ ನಮ್ಮ ಜೊತೆಯಲ್ಲಿಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿಗಳು ನೋಡಿದ್ರೆ ಬೇಡ ಅನಿಸ್ಬಿಟ್ಟೈತೆ. ಅದಕ್ಕೆ ಮತ್ತೆ ಮರಳಿ ನಮ್ಮ ಪಕ್ಷಕ್ಕೆ, ನಮ್ಮ ಮನೆಗೆ KP ರಾಜು ಅವರು ಬರ್ತಾಯಿದ್ದಾರೆ. ಬರೋ ತಿಂಗಳು 30ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮ ಆನೇಕಲ್ ತಾಲೂಕಿನ ನಮ್ಮ ಸೂರ್ಯ ಸಿಟಿ ಭಾಗದಲ್ಲಿ, ಇದೇ ಜಾಗದಲ್ಲಿ ಪಕ್ಕದಲ್ಲಿ ನಮ್ಮ ಮಾಜಿ ಸಚಿವರ ಮಗನದು ಮದುವೆ ಆಯಿತು, ಶಿವಣ್ಣವರು, ಅದೇ ಜಾಗದಲ್ಲಿ ಶಾಸಕ ಶಿವಣ್ಣವರು ಮಗನ ಮದುವೆ ಆಯ್ತಲ್ಲ, ಅದೇ ಜಾಗದಲ್ಲಿ ಅದ್ದೂರಿ ಕಾರ್ಯಕ್ರಮ, ಸೇರ್ಪಡೆ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಆನೇಕಲ್ ತಾಲೂಕಿನ ಮಹಾಜನತೆ ಬಂದು KP ರಾಜುರವರಿಗೆ ಆಶೀರ್ವಾದ ಮಾಡಬೇಕು. ಅದರಲ್ಲೂ ಕುಮಾರಣ್ಣವ್ರು ಬರ್ತಾಯಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾಯಿದ್ದಾರೆ. ಸಾಧ್ಯವಾದರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರನ್ನು ಕರ್ಕೊಂಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಸರ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ. BJP ಅವ್ರ ಜೊತೆ ಹೋಗ್ತೀರಾ ಇಲ್ಲ ನೀವು? ಈಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮೊನ್ನೆನೇ ನಮ್ಮ ಮುಖಂಡರುಗಳು ಘೋಷಣೆ ಮಾಡಿದ್ದಾರೆ. ದೇವೇಗೌಡರು ಸಾಹೇಬರು ಹೇಳಿದ್ದಾರೆ, ಕುಮಾರಣ್ಣವರು ಹೇಳಿದ್ದಾರೆ. KP ರಾಜುರವ್ರನ್ನ ಸೇರ್ಪಡೆ ಮಾಡ್ಕೊಂಡ್ಮೇಲೆ ನಮ್ಮ ಸಂಘಟನೆಯ ಮುಖಾಂತರ ನಾವೆಲ್ಲ ಒಟ್ಟಿಗೆ BJP ಮುಖಂಡರು ನಾವು ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಜಯಂತಿ, ಒಟ್ಟಿಗೆ ಇಬ್ಬರು ಒಂದೇ ತಾಯಿ ಮಕ್ಕಳ ಥರ ನಾವು ಜಂಟಿಯಾಗಿ ಎಲೆಕ್ಷನ್ ಫೇಸ್ ಮಾಡ್ತೀವಿ. ತಾಲೂಕಲ್ಲಿ ಅಭಿವೃದ್ಧಿ ಸಾಕಷ್ಟು ಕುಸಿದಾಗಿದೆ. JDS ಸಂಘಟನೆಗೆ ಹೆಚ್ಚು ಕೊಡೋದಾದ್ರೆ ಇದು ಮುಂದೆ ಒಂದು ಪ್ರತಿಭಟನೆ ಇಲ್ಲ, ಒಂದು ಹೋರಾಟ ಇಲ್ಲ, ಒಂದು ಕಾರ್ಯಕ್ರಮ ಇಲ್ಲ. ಈಗ ಮುಂದೆ ಯಾವ ರೀತಿ ಅಂತ ಈಗ ಹಿಂದೆ ಮಾಡಿ ಹೇಳಿ ಸುಮ್ಮ ಬಾಯಿ ನೋವು ಮಾಡ್ಕೊಂಬಿಡೋದು ಬೇಡ, ಯಾರನ್ನೂ ಟೀಕೆ ಮಾಡೋದು ಬೇಡ. ಕಾದು ನೋಡಿ, ಇನ್ನು 2 ವರ್ಷಗಳ ಮುಖಾಂತರ, ಇನ್ನು 2 ವರ್ಷಗಳಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ನಾವು BJPಯವರಾಗಿರ್ಬೋದು, JDS ಪಕ್ಷಕ್ಕಾಗಿರ್ಬೋದು, ಯಾರು ಹೈಕಮಾಂಡ್ ಅಧಿಕಾರ B ಫಾರಮ್ ಕೈ ಕೊಡ್ತದೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಆವತ್ತು ನಾವು ಕೆಲಸ ಮಾಡಿಲ್ಲ ಅಂದಾಗ ನೀವು ಕೇಳಿ. ಸರ್, ಪ್ರತಿ ಬಾರಿ ಚುನಾವಣೆ ಬಂದಾಗ JDS ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾರೆ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಹಿನ್ನಡೆ ಆದಾಗ ಅದು ಮತ್ತೆ ಕ್ಯಾಂಡಿಡೇಟ್ ಅದೇನೋ JDS ಪಕ್ಷ ಶಾಪ ಬಂದ್ಬಿಟ್ಟು ಶಾಪ ಅನ್ನಿಸ್ತದೆ ನಮ್ಮ ಹಣೆ ಬರ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಹಂಗಾಗೋದಿಲ್ಲ. ಯಾಕಂದರೆ ಈಗ ನಾನು ನಮ್ಮ ಪಕ್ಷದ್ದು ಬಿಟ್ಟು ಬೇರೆ ಪಕ್ಷನ ಟೀಕೆ ಮಾಡ್ಬೋದು. ಆ ಟೀಕೆ ಮಾಡಿ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಅವರು ಇರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು, ಯಾರನ್ನೂ ಟೀಕೆ ಮಾಡೋದು ಬೇಡ. ನಾವು JDS ಪಕ್ಷಕ್ಕೆ KP ರಾಜುರವ್ರನ್ನ ಸೇರ್ಪಡೆ ಮಾಡ್ಕೊತಾ ಇದ್ದೀವಿ, ಸಂಘಟನೆ ಮಾಡ್ತೀವಿ. ಶತಾಯಗತ್ಯ BJP ಆಗಲಿ JDS ಆಗಲಿ ನಾವು ಗೆಲ್ತೀವಿ ಅಂತ ಹೇಳ್ಬೋದು. ಯಾವ ರೀತಿ ಸಂಘಟನೆ ಮಾಡ್ತೀವಿ? ಕಾದು ನೋಡಿ, ಇಲ್ಲ ಸರ್, ಕಾದು ನೋಡಿ. ಈಗ ಕಾರ್ಯಕರ್ತರೇ ಇರಲಿಲ್ಲ. ಕುಮಾರಣ್ಣವರು ಇದೇ KP ರಾಜುರನ್ನ ಅಭ್ಯರ್ಥಿ ಮಾಡಿದಾಗ ಆನೇಕಲ್ ತಾಲೂಕಲ್ಲಿ ತಮಗೆ ಗೊತ್ತಿತ್ತು. ಅದೇ ಹೇಳಿದ್ನಲ್ಲ ಆವಾಗಲೇ, ನೀನು ಅದು ಪ್ರೆಸ್ ಮೀಟ್ಗೆ ಕೊಟ್ಟಿಲ್ಲ, ನಾನು ಅಲ್ಲೇ ಹೇಳಿದೆ. ಕಾರಣಾಂತಗಳಿಂದ, ಕೆಲವು ಎಡವಟ್ಟುಗಳಿಂದ ಸ್ವಲ್ಪ ಎಡವಟ್ಟಾಯ್ತೀವಿನ
ಕಾರ್ಯಕರ್ತರು ಇದ್ದಾರೆ, ವೋಟರ್ಸು ಇದ್ದಾರೆ, ಮಹಾಜನತೆ. ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿಂದ ಎಡವಟ್ಟಾಗಿದೆ. ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಸರ್, ನಿಮ್ಮದೇ ಕ್ಯಾಂಡಿಡೇಟ್ ಆದವರು ವೋಟ್ ಕಡಿಮೆ ಆಗೋಕ್ಕೆ ಕಾರಣ ಏನು ಸರ್? ಈಗ ಮೊನ್ನೆ 10 ವೋಟ್ ಮೊನ್ನೆ ಓಟಿನ ಸ್ವಲ್ಪ ಅದೇ ಹೇಳಿದ್ನಲ್ಲ, ಕೆಲವು ಕಾರಣಾಂತಗಳಿಂದ ಎಂತೆಂಥವ್ರು ಇಲ್ಲಿ ಈಗ ಇಂದಿರಾ ಗಾಂಧಿಯವರೇ ಸೋತರು, ಹಲವಾರು ಆ ಥರ ಹೇಳಿದ್ರೆ ಹಲವಾರು ಮಹಾನ್ ಗಣ್ಯ ವ್ಯಕ್ತಿಗಳೇ ಸೋತಿದ್ದಾರೆ. ನಾವು ಮರಳಿ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಬಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು, ನಿಷ್ಠಾವಂತ ಪಕ್ಷದ ಮುಖಂಡರು, ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿರೋವಂಥ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ. ಏನಂತ ಹೇಳಿದ್ರೆ, ಇಂದಿನ ಚುನಾವಣೆಯಲ್ಲಿ ತಾವು ಹೇಳಿದ್ರಿ, ಈಗ ಯಾವುದೇ ಪಕ್ಷಕ್ಕೆ ಇಲ್ದಿರೋವಂಥ ನಮಗೊಂದು ಶಕ್ತಿ ನಮ್ಮ ಜೊತೆಯಲ್ಲಿ ಮಂಜಣ್ಣ ಅವರು ಒಂದು ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾದರೂ ಸಹ ತಾಲೂಕಿನ ಎಲ್ಲ ಆಗುಹೋಗುಗಳಲ್ಲಿ ಅವರು ತೊಡಗಿಸ್ಕೊಂಡು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಜೊತೆಯಲ್ಲಿ ಮಾಡಿದ್ದೆವು. ಕಳೆದ ಚುನಾವಣೆಯಲ್ಲಿ ನಾವು ಸ್ಥಳೀಯ ಕೆಲವು ಮುಖಂಡರ ಅಪಪ್ರಚಾರಗಳು, ಅದರಿಂದ ನಾವು ಚೇತರಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಅದರಿಂದ ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ, ತಾಲೂಕಿನ ಮತದಾರರಿಗಾಗಲಿ, ತಾಲೂಕಿನ ಜನತೆಗಾಗಲಿ ನಾವು ದ್ರೋಹ ಮಾಡುವಂಥ ಕೆಲಸನ ನಾವು ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಸಹ ಮಾಡೋದಿಲ್ಲ. ಇದು ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ದಯವಿಟ್ಟು ನಮ್ಮನ್ನು ನಂಬಿ, ನಾವು ಯಾವುದೇ ರೀತಿ, ನಮ್ಮ ಇತಿಹಾಸ ಆ ರೀತಿ ಇಲ್ಲ. ನಾವು ಜನರ ಮಧ್ಯೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಜನರ ಮಧ್ಯೆಯಲ್ಲಿ ಬಂದಿರುವಂಥ ಒಂದು ವ್ಯಕ್ತಿ. ಸುಮಾರು ಅಣ್ಣ ಅವ್ರು ಹೇಳಿದಾಗಲೇ 2005ರಿಂದ ನಾವು JDS ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳನ್ನ ನಾವು ಕೆಲವು ಜನತೆ ಮುಂದೆ ಇಡೋದನ್ನು ನಾವು ಸ್ವಲ್ಪ ಎಡುವುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಸರ್ಜಾಪುರದ ಸಮಾವೇಶ ಆದ ನಂತರ ಇದು ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ನನಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು. ಅದನ್ನು ನಮ್ಮ ಮುಖಂಡರು ನಾವು ಜನರಿಗೆ ಹೇಳೋದ್ರಲ್ಲಿ, ಅದನ್ನು ವಿವರಣೆ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಎಡುವುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನನಗೆ ಇನ್ನೊಂದು ತೊಂದರೆ ಆಯಿತು ಮನೆಯಲ್ಲಿ. ನಾವು 4 ಜನ ಸಹೋದರರಿದ್ವು. ಅದರಲ್ಲಿ ನಮ್ಮ ಅಣ್ಣನೂ ಅದೇ ಟೈಮ್ಗೆ ಅನಿರೀಕ್ಷಿತ ಅನಾರೋಗ್ಯದಿಂದ ಅವರೂ ಕಾಲ ಆದರು. ಅದನ್ನು ನಾವು ತಾಲೂಕಿನ ಜನತೆಗೆ ಹೇಳೋದ್ರಲ್ಲಿ ಸ್ವಲ್ಪ ಎಡೋದು, ನಾವು ಗೊಂದಲದಲ್ಲಿ ಸಿಕ್ಕಾಕ್ಕೊಂಬಿಟ್ವು ಏನು ಮಾಡಬೇಕು ಅಂತೇಳಿ. ಅದರಿಂದ ನಾವು ಚುನಾವಣೆಯಿಂದ ಹಿಂದೆ ಸರಿದ್ವು. ಆ ಸಂದರ್ಭವನ್ನು ಬಳಸ್ಕೊಂಡು ಕೆಲವರು ಸ್ಥಳೀಯ ಬೂತ್ ಮಟ್ಟದಲ್ಲಿ ಅಪಪ್ರಚಾರ ಮಾಡಿ ಅವರು ಗೆದ್ದಿರ್ಬೋದು. ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೆ. ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ, ಸಮಾವೇಶ ಮಾಡ್ತೀವಿ, ಸಾವಿರಾರು ಸಂಖ್ಯೆ ಕೂಡ ಜನ ಸೇರ್ತಾರೆ. ಆದರೆ ಚುನಾವಣೆ ಹೋಗಿ ಅದನ್ನೇ ತಮಗೆ ಈಗ ನಾನು ಹೇಳಿದ್ದು, ಸ್ಥಳೀಯ ಮಟ್ಟದಲ್ಲಿ ಆಪೋಸಿಟ್ ಪಕ್ಷಕ್ಕಿಂತ ನೀವು ಕೂಡ ದುಡ್ಡು ಕೊಡ್ತೀರಿ, ಹಂಚಿದ್ರಿ, ಅದು ಕೂಡ ಯಾಕೆ ಅಂತ. ಅದು ಪಕ್ಷ ಉಳಿಬೇಕು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದು ನಿಜ. ಆದರೆ ಸ್ಥಳೀಯ ಗೊಂದಲಗಳು, ಅದರ ಜೊತೆಯಲ್ಲಿ ನಮ್ಮ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ರು, BJP ಅಭ್ಯರ್ಥಿಯಾಗಿದ್ದವ್ರ ಮೇಲೇನೂ ಅಪಪ್ರಚಾರ ಮಾಡಿ ಇವ್ರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅನ್ನೋ ರೀತಿಯೂ ಅಪಪ್ರಚಾರ ಮಾಡಿದ್ರು. ಯಾಕಂದ್ರೆ ನಾವು ನೇರ ಹೇಳ್ತೀವಿ ಅಲ್ವ. ಅದರಿಂದ ನಮ್ಗೆ ಹಿನ್ನಡೆ ಆಯಿತು. ಈಗಲೂ ಹೇಳ್ತಿದ್ದೀನಿ, ನಮ್ಮ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಿ ಹೋಗಿಲ್ಲ, ಇದ್ದಾರೆ ನಮ್ಮ ಜೊತೆಯಲ್ಲಿ. ಅದನ್ನು ಮುಂದಿನ ತಿಂಗಳು 30ನೇ ತಾರೀಕು ನಾವು ತೋರಿಸ್ತೀವಿ ಅವರೆಲ್ಲಿದ್ದಾರೆ. ಸಮುದಾಯ ಬಗ್ಗೆ ನಾನು ಈಗ ಹೇಳಬೇಕು ಅಂತ ಹೇಳಿದ್ರೆ, ಸಮುದಾಯ ವೈಯಕ್ತಿಕವಾಗಿ ನನ್ನ ಬಗ್ಗೆ ಎಲ್ಲರಿಗೂ ಅಪಾರವಾದ ಒಲವಿದೆ. ಚುನಾವಣೆ ಸಂದರ್ಭ ಬಂದಾಗ ಅಲ್ಲಿ ಅಪಪ್ರಚಾರದಿಂದ ನಮಗೆ ಎಡವಟ್ಟಾಯಿತು ಬಿಟ್ಟರೆ ಇನ್ನು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಮುಖಂಡರು ಇದ್ದಾರೆ. ಹೊಸ ನಾಯಕತ್ವಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಈ ತಾಲೂಕಿನ ಜನರ ಕಷ್ಟದಲ್ಲಿ ಸುಖದಲ್ಲಿ ಅವ್ರ ಜೊತೆಯಲ್ಲಿ ಈ ತಾಲೂಕಿನ ಜನತೆ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ.
ಓಟ್ ಎಲ್ಲ ಏನಾಯ್ತು ಇದೆ. ಖಂಡಿತ. ಈಗ ನಾನು ಪದೇ ಪದೇ ತಮಗೆ ಹೇಳ್ತಿದ್ದೀನಿ, ಓಟನ್ನು ಅದನ್ನು ಏನೋ ಒಂದು ಅಪಪ್ರಚಾರ, ಏನು ಯಾರೋ ಗೆಲ್ತಾರೆ ಇವ್ರಿಗೆ ಯಾಕೆ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ಮನಪರಿವರ್ತನೆ ಮಾಡಿ ಮೋಸ ಮಾಡೋದರಲ್ಲಿ ಅವರು ಸಫಲ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಾಗೋದಿಲ್ಲ. ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ನಾವು ತಾಲೂಕಿನ ಜನತೆ ಜೊತೆಲಿ ನಿಲ್ತೀವಿ. ಈಗಾಗಲೇ ನಮ್ಮ ನಾಯಕರು, ನಮ್ಮ ಅಣ್ಣವ್ರು ಹೇಳಿದಾಗೆ ಅಭ್ಯರ್ಥಿ ಯಾರೇ ಆಗಿರ್ಬೋದು, ನಾವು BJP ಆಗಿರ್ಬೋದು, JDS ಇರ್ಬೋದು, ಎರಡೂ ಒಟ್ಟಿಗೆ ನಾವು ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೆ ಬರೋದು ಚುನಾವಣೆ 25 ಕ್ಯಾಂಡಿಡೇಟ್ ಕೇಳ್ತಿರ್ತಾರಲ್ಲ, ಅದು ನಮ್ಮ ಪಕ್ಷದ ನಾಯಕರಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು ನಾವು ಪಕ್ಷ ಕಟ್ಟುವಂಥ ಇನ್ನೂ ಒಂದು ಉದ್ದೇಶ ಇದೆ. ಏನು ಪ್ರಾಮಾಣಿಕ ಕಾರ್ಯಕರ್ತರು ಈಗಿದ್ದಾರೆ ನಮ್ಮ ಪಕ್ಷದಲ್ಲಿ, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಅದನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಲ್ವಣ್ಣ? ಅದನ್ನು ಸರಿ. ಸರ್, ಕಳೆದ 20 ವರ್ಷದ ಹಿಂದೆ BJP ಸೆಟ್ ಹೊಡೆಯೋ ರೀತಿಯಲ್ಲಿ ಶ್ರೀನಿವಾಸ ಅವರು ಪಾದಯಾತ್ರೆ ಮಾಡ್ತಾರೆ. ಅಲ್ಲಿಂದ ನೀವು ಕೂಡ ಈಗ ಕಳೆದ ಬಾರಿ ದೊಡ್ಡ ಮಟ್ಟಕ್ಕೆ ಸಂಘಟನೆ ಆಗುತ್ತೆ. ಆದರೆ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಪಕ್ಷ ಆದರೂ ಸಹ ತಾಲೂಕಲ್ಲಿ ಹಿಂದೆ ಹೋದರೆ ಹೆಂಗಪ್ಪ ಅನ್ನೋ ಪರಿಸ್ಥಿತಿ ಇದೆ JDSಗೆ. ಅದನ್ನು ಸರಿಪಡಿಸೋದು ಅಷ್ಟು ಸುಲಭನ? ಇಲ್ಲ, ಅದು ಸುಳ್ಳು. ಏನು ಅಂತ ಹೇಳಿದ್ರೆ, ನಾವು ಅಧಿಕಾರ ಇರಲಿ ಇಲ್ದಿರ ಇರಲಿ, ಯಾರು ಕಷ್ಟ ಅಂತ ಬಂದರೆ ಮಂಜಣ್ಣ ಅವ್ರ ಮನೆ ಬಾಗಿಲಿಗೆ ಹೋದಾಗ ಯಾರಿಗೂ ನಮ್ಮ ಕೈಲಾಗಿಲ್ಲ ಅಂತ ಕಳಿಸಿಲ್ಲ. ತಮಗೂ ಎಲ್ಲ ಗೊತ್ತಿರೋಂಥ ತಾಲೂಕಲ್ಲಿ. ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ನಾವು ಹಣಕ್ಕೆ ಮಹತ್ವವನ್ನು ಕೊಟ್ಟಿಲ್ಲ. ಹಣ ಕೊಟ್ಟು ಓಟ್ ಹಾಕ್ಸ್ಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ಒಂದು ಚುನಾವಣೆ ಮಾಡೋಣ ಅಂಥೇಳಿ ಹೊರಟವರು. ಆದರೆ ಅದನ್ನ ಅಪಪ್ರಚಾರ ಮಾಡಿದ್ರು ಅಂತ ಪದೇ ಪದೇ ನಾನು ಹೇಳಿದ್ದೀನಿ. ಅದು ಮುಂದಿನ ಚುನಾವಣೆಗಳಲ್ಲಿ ನಡೆಯೋದಿಲ್ಲ. ನಾವು ನಮ್ಮ ತಾಲೂಕಿನ ಜನರ ಜೊತೆಯಲ್ಲಿ ನಾವು ಇರ್ತೀವಿ. ಏನು ಸ್ಥಳೀಯ ಆಡಳಿತ ಏನು ವಿಫಲ ಆಗಿದೆ ಅದನ್ನು ಜನರ ಮುಂದೆ ತೋರಿಸುವಂಥ ಕೆಲಸನೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ತಾಲೂಕು ಗುಂಡಿಗೆ ಬಿದ್ದಿದೆ, ಅಭಿವೃದ್ಧಿ ಆಗ್ತಾ ಇದೆ. ಆದರೆ ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ದೀವಿ ಸರ್, 2 ವರ್ಷ ಆಗಿದೆ ಸರ್ ಹೋಗಿ. ಇದುವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಇಲ್ಲ, ಒಂದು ಸಭೆ ಇಲ್ಲ, ಒಂದು ಕಾರ್ಯಕ್ರಮ. ಈಗ ನಿಮಗೆ ಗೊತ್ತಿದೆಯಲ್ಲ, ನಾನು ಇರಲಿಲ್ಲ ಅಂತ ಅಣ್ಣವ್ರು ಹೇಳಿದ್ರಲ್ವಾ, ನಾವು ಈಗ ಬಂದ ಮೇಲೆ ನಾವು ಈಗ ಹಾಗೆ ನಮ್ಮ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ರಮೇಶ್ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಕೋರುತ್ತಾ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ KP ರಾಜರು ಸೇರ್ಪಡೆ ಆಗ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ತಾಲೂಕಲ್ಲಿ. ನವೆಂಬರ್ 30ನೇ ತಾರೀಕು KP ರಾಜರವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು MLA ಅಭ್ಯರ್ಥಿ ಆಗೋಕ್ಕೆ ನಾವು ರೆಡಿ ಇರ್ತೀವಿ. ನಮಗೇನಾನ ಅಕಸ್ಮಾತ್ತು ಮಂಜಣ್ಣವರು ಅಕಸ್ಮಾತ್ತು ಹೈಕಮಾಂಡ್ ಸೀಟ್ ಕೊಟ್ಟರೆ ನಮ್ಮ ಅಭ್ಯರ್ಥಿ ರೆಡಿ ಇರ್ತಾರೆ. ಅಕಸ್ಮಾತ್ ಜನಗಳ ಆಶೀರ್ವಾದದಿಂದ BJPಗೆ ಕೊಡಲಿ, JDSಗೆ ಕೊಡಲಿ, ನಾವು ಶತಾಯಗತಾಯ ಕೆಲಸ ಮಾಡಿ ಶ್ರಮಪಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಭೆಯಲ್ಲಿ ಇಷ್ಟಪಡ್ತಾ ಇದ್ದೀನಿ. ಕಳೆದ ತಮ್ಮ ಅಧ್ಯಕ್ಷತೆ ಚುನಾವಣೆ ಬಂದಿದ್ದು ಸರ್, ಚುನಾವಣೆಯಲ್ಲಿ ಕಾಣಿಸ್ಲಿಲ್ಲ ಸರ್, ಎಲೆಕ್ಷನ್ ಕಟ್ಸಿದ್ದಾರೆ. ಇದ್ವಿ ಸರ್, ನಾವು ಕಡೆ ಗಂಟನೂ ಜೊತೆಲ್ಲೇ ಇದ್ವಿ. ಮಾಯಸಂದ್ರದಲ್ಲಿದ್ರು. ಇಲ್ಲ, ಎಲ್ಲ ಕಡೆ ತಾಲೂಕು ಪೂರ್ತಿ ಓಡಾಡಿದ್ದೀವಿ. ಕಾರ್ಯಕರ್ತರ ಆರೋಪ ನಮ್ದಲ್ಲ ಸರ್, ಕಾರ್ಯಕರ್ತ ಆರೋಪ ಮಾಡ್ತಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ನಮ್ಮ ರಾಜು ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ಅದರಿಂದ ರಾಜು ಅವ್ರು ಏನ್ ಮಾಡಿದ್ರು, ಕಡೆ ಮೂಮೆಂಟ್ ಅಲ್ಲಿ ಅವ್ರು ಬರಕ್ಕಾಗಿಲ್ಲ. ಅದರಿಂದ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ. ಅಷ್ಟು ಓಟ್ ಕಡಿಮೆ ಅಂದ್ರೆ ಅವ್ರು ಕೇಳ್ತಾ ಇರೋದು ಏನು ಅಧ್ಯಕ್ಷರೇ, ತಮ್ಮ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆದಿದೆ. ಅದು ನೀವು ಎಷ್ಟು ವರ್ಷ ಆಯ್ತು ಅಧ್ಯಕ್ಷರಾಗಿ? 9 ವರ್ಷ. ಯಾವ ಸಮಾಜದವ್ರು ನೀವು? ಒಕ್ಕಲಿಗ. ನಿಮ್ಮ ಸಮಾಜಕ್ಕೆ ನಿಮ್ಗೆ ಅಧ್ಯಕ್ಷ ಮಾಡಿದ್ಮೇಲೆ ನಿಮ್ಮ ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ. ಹೌದು ಅಷ್ಟೇ. 15-20 ಸಾವಿರ ಓಟ್ ಬರೋದು 6,000 ಓಟ್ ಕಡಿಮೆ ಆಗಿದ್ದೀನಿ ಸರ್. ಸಂಘಟನೆ ಆಯ್ತಾ, ಏನಾಯ್ತು ಅಂತ? ಇಲ್ಲ, ಈಗಾಗಲೇ ಪ್ರತಿ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀರಾ. ಆನೇಕಲ್ ತಾಲೂಕು ಬಗ್ಗೆ ನಾನು ಮಾತಾಡ್ತೀನಿ. ಈ ಹಿಂದೆ ಏನು 16,000 18,000 ಮತಗಳು ಪಡೀತಾ ಇದೆ, ಇವತ್ತೂ ಅದು ಹಾಗೇ ಇದೆ. ಇಲ್ಲಿ ನಿಷ್ಕ್ರಿಯ ಆಗಿಲ್ಲ ಮತಗಳು, ತಟಸ್ಥ ಆಗಿದೆ. ತಾಲೂಕಲ್ಲಿ 50,000 ಮತ ಇದೆ ಅಲ್ಲ, ಇತ್ತೀಚೆಗೆ ಹೌದು 50,000 ಮತಗಳು ಇವತ್ತೂ ಕೂಡ ತಟಸ್ಥವಾಗಿದೆ. ಓಟುಗಳೆಲ್ಲೂ ಕೂಡ ನಿಷ್ಕ್ರಿಯ ಆಗಿಲ್ಲ, ನಾಶ ಆಗಿಲ್ಲ, ತಟಸ್ಥವಾಗಿದ್ದಾವೆ. ನಾವು ಹೇಳ್ತೀವಿ ಯಾಕೆ ತಟಸ್ಥ ಆಯಿತು ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಪಕ್ಷ ಎಷ್ಟು ಮುಖ್ಯ, ಪಕ್ಷ ಎಷ್ಟು ಕೊಡುಗೆ, ಅದರ ಹೆಚ್ಚಿನ ಕೊಡುಗೆ ನಮ್ಮ ಗೊಟ್ಟಿಗೆರೆ ಮಂಜಣ್ಣವರು ತಾಲೂಕಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಸಮಯ ಸಂದರ್ಭ ಯಾವುದರಲ್ಲಿ ಎಲ್ಲ ತಾಲೂಕಿನಲ್ಲಿ ಇಡೀ ಬೆಂಗಳೂರು ಸೌತು ನಾರ್ತ್ ಮಾಡ್ತಾ ಇದ್ದದ್ದು ಒಂದು ಬಹು ದೊಡ್ಡ ಶಕ್ತಿ. ಇವತ್ತು ನಾವು ಹೇಳ್ತಾ ಇದ್ದೀವಿ, ನಾನು ವೈಯಕ್ತಿಕವಾಗಿ ಈ ಹಿಂದೆ ಏನು ನಡೀತು ಚುನಾವಣೆ,
ಚುನಾವಣೆ ಅಭ್ಯರ್ಥಿ ನನ್ನ ಅಭ್ಯರ್ಥಿ ಅಂತ ನಮ್ಮ KP ರಾಜನ್ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತಗಳು ಕಡಿಮೆ ಪಡೆದಿರ್ಬೋದು, ಆದರೆ ಬಹುಶಃ KP ರಾಜ್ ಅವರ ಸ್ಥಾನದಲ್ಲಿ ಬೇರೆ ಯಾರ ಅಭ್ಯರ್ಥಿ ಇದ್ದಿದ್ರೂ ಚುನಾವಣೆ ಮತಕ್ಕೆ ಓಡೋಗ್ಬಿಡೋರು. ನಾನು ನಮ್ಮ ಅಧ್ಯಕ್ಷನು ಕಣ್ಣಾರ ಕಂಡಿದ್ದೇವೆ. ಇವತ್ತು ಒಂದು ಕಡೆ ಕಾಂಗ್ರೆಸ್ಸು ಶಾಸಕರು 100 ಕೋಟಿ ಒಳ ಹರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ BJP ಅವರು ಯಾರು ಬಂದು 200 ಕೋಟಿ ಹರಿಸ್ತಾ ಇದ್ದಾರೆ. ಇವತ್ತು ನಾವು ರೈತರ ಮಕ್ಕಳು, ಬಡವರ ಮಕ್ಕಳ ನೋಡಿ ಸಾಮರ್ಥ್ಯ ಪ್ರಾಮಾಣಿಕ ಇರೋಂಥ ಅಭ್ಯರ್ಥಿಯನ್ನು ಮಂಜುನಾಥ್ ತನ್ನ ಮುಂದೆ ಬಿಟ್ಟಿದ್ದಾರೆ. ಒಂದು ಕಡೆ 100 ಕೋಟಿದ ಆಫರು, ಇನ್ನೊಂದು ಕಡೆ 200 ಕೋಟಿ. ರೈತರ ಮಗ KP ರಾಜ್ ಎಲ್ಲಿ ಹೋಗಬೇಕು? ಜೊತೆಗೆ ಷಡ್ಯಂತ್ರ. ಬಹುಶಃ KP ರಾಜಣ್ಣವ್ರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಅಧ್ಯಕ್ಷ ಬರೀ ಅಭಿನಂದನೆ ಸಲ್ಲಿಸ್ತೇನೆ. ಹೋರಾಟಗಾರ ಇದ್ದಾನೆ ಮನುಷ್ಯ. ಅಪಪ್ರಚಾರ ಮಾಡಿದ್ರೆ ನೀವೆಲ್ಲನೂ ಕೂಡ ಎದೆಗುಂದು ಎಲ್ಲೂ ಓಡಿಲ್ಲ. ಬೇರೆ ಯಾರಾಗಿದ್ರೆ ಪಕ್ಷ ಬಿಟ್ಟು ಓಡೋಗ್ಬಿಡ್ರು, ಅಷ್ಟು ಶಕ್ತಿ ಇದೆ ಅಪ್ಪನಿಗೆ. ನಾವು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ವಿ. ಪ್ರತಿ ಬೂತ್ಗಳಿಗೆ ಊಟ ಕೊಟ್ಟಿದ್ದೀವಿ, ಪ್ರತಿ ಬೂತ್ಗೆ ಕೈಲಾಗಿದ್ದ ಹಣವನ್ನು ಖರ್ಚು ಮಾಡಿದ್ದೇವೆ. ಆರ್ಥಿಕ ಕೊರತೆ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಕುಮಾರಣ್ಣವರು ಹೇಳಿದ್ದಾರೆ, ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರು ಹೇಳಿದ್ದಾರೆ, ನಮ್ಮ ಮಂಜಣ್ಣ ಆದರೆ ನಮ್ಮ ಪಾರ್ಟಿಯಲ್ಲಿ ಆರ್ಥಿಕ ಶಕ್ತಿ ಕಡಿಮೆ ಇದೆ. ಇವತ್ತು ಸುಮಾರು ವರ್ಷಗಳಿಂದ ಲೂಟಿ ಮಾಡ್ಕೊಂಡು ಹಣ ಇದೆ, ಅವರು ಖರ್ಚು ಮಾಡ್ತಾರೆ. ರೈತರಿಗೋಸ್ಕರ ಪಕ್ಷ ಎಲ್ಲಿಂದ ಹಣ ಖರ್ಚು ಮಾಡಲಿ? ಎಲ್ಲಿಂದ ಖರ್ಚು ಮಾಡಿದೆ? 5,000 ಮತನ ನೀವು ಕಡೆಗಣಿಸಬೇಡಿ. ಇವತ್ತು ಆವತ್ತಿನ ಪರಿಸ್ಥಿತಿಯಲ್ಲಿ KP ರಾಜರವರು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ನನ್ನ ಕಾರ್ಯಕರ್ತರು ಏನಾದರೂ ನಾವಿದ್ದೀವಿ, ಹಾಸ್ಪಿಟ್ಲಲ್ಲಿದ್ದೇವೆ, ಇವರಿದ್ದಾರೆ, ದೇವೇಗೌಡರಿದ್ದಾರೆ. ಅವರು ಒಂದು ಮಾತು ಹೇಳಿದ್ರೆ, ಅವರು ಬಾಯಿ ಬಿಟ್ಟು ಹೇಳಿದ್ದಾರೆ. ಇವತ್ತು ನನಗೇನಾದರೂ ಹೃದಯ ಸಮಸ್ಯೆ ಇದ್ದರೆ ಹೊರಗಡೆ ಹೇಳಿದ್ರೆ ಎಲ್ಲಿ ಕಾರ್ಯಕರ್ತರು ದಿಕ್ಕಾಪಾಲಾಗ್ತರು ನೋಡ್ಬೇಡಿ, ದಯವಿಟ್ಟು ಹೇಳ್ಬೇಡಿ ಅಂತ ಇವ್ರೆ ನನಗೆ, ದಯವಿಟ್ಟು ನನ್ನ ಆರೋಗ್ಯ ಸಮಸ್ಯೆನ ಹೇಳ್ಬೇಡಿ ಅಂತ ಹೇಳಿದ್ರು. ಇವತ್ತು ಎಷ್ಟು ಸುಮಾರು 60,000 ರಿಂದ 70,000 ಜನ ನೋಡಲಿ ಕಾಂಗ್ರೆಸ್ ಅವ್ರಿಗೆ ಶಕ್ತಿ ಸೇರಿಸಲಿ. ಇವತ್ತು ನೀವೆಲ್ಲನೂ ಸಾಕ್ಷಿ ಆಗಿದ್ದೀರಾ. ಸರ್ಜಾಪುರದಲ್ಲಿ ಯಾವ ಕಾಂಗ್ರೆಸ್ನವರು ಆಡಳಿತವಾಗಿ ಸೇರ್ಸೋಕ್ಕೆ ಶಕ್ತಿ ಇರಲಿಲ್ಲ. ಅವತ್ತಿನ ನಮ್ಮ ಬಿಡಿ, BJP ನಾನು ಮಾತಾಡೋದಿಲ್ಲ, ನನ್ನ ಮೈತ್ರಿ ಪಕ್ಷ ಅದು. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನು ನೈತಿಕತೆ ಇದೆ? JDS ಅಲ್ಲಿ ಕಡಿಮೆ ಓಟು, 5,000 ಓಟು ಕಡಿಮೆ ಅಂತೀರಾ ನೀವು? 25,000 ಜನ ಸೇರಿಸಿ ಓಟ್ 6,000 ಆಗಕ್ಕೆ ಕಾರಣ ಏನು? ಅದೇ ನಾನು ಕಂಡು ಹೇಳ್ತಾ ಇದ್ದೀನಿ. ಇವತ್ತು ಯಾವ ನಾಯಕರಿದ್ರು ನಮ್ಮ ನಾಯಕರ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರು. ಎಂಥ ಷಡ್ಯಂತ್ರ! ಬೇರೆ KP ರಾಜ್ ಬಿಟ್ಟು ಬೇರೆ ಯಾರಿದ್ರು ಕೂಡ ಚುನಾವಣೆ ಎಲ್ಲ ಊರು ಬಿಟ್ಟು ಓಡಾಡ್ಬಾರ್ರು, ಅಷ್ಟು ಶಕ್ತಿ ತಂದಿದ್ರು. ಯಾವತ್ತು ನಾವು ಜನತಾ ಜಲಧಾರೆ ಕಾರ್ಯಕ್ರಮನ ಹೌದು ಎಲ್ಲ ದಿಕ್ತಬ್ಬಿಟ್ರು, ಎಲ್ಲರೂ ಕೂಡ ಅದೇನು ಹೊಂದಿದ್ರು, ಷಡ್ಯಂತ್ರ ರೂಪಿಸಿದ್ರು KP ರಾಜ್ ಹಂಗೆ ಮಾಡಿದ್ರು. KP ರಾಜು ಇವತ್ತು ಕಳೆದ 20 ವರ್ಷದಿಂದ KP ರಾಜ್ ಏನಾದರೂ ಒಂದು ಭ್ರಷ್ಟಾಚಾರ ಮಾತ್ರ ಇವತ್ತು ನಾವು ರಾಜೀನಾಮೆ ಕೊಟ್ಟು ಹಚ್ಚಿ ಹೋಗ್ತೀವಿ. ಒಬ್ಬರು ಪ್ರೂವ್ ಮಾಡಲಿ. ಆ ಹೆಣ್ಣು ಮಗಳಿಗೆ ನೋವು ಕೊಟ್ಟರು KP ರಾಜ್ ಅವ್ರ ಮಿಸ್ಸಸ್ಸು ಕಣ್ಣಲ್ಲಿ ನೀರು ಹಾಕೊಂಡು ಅವತ್ತು ಪ್ರೆಸ್ ಮೀಟ್ ಮಾಡಿದ್ರು, ತೇಜೋವಧೆ ಮಾಡಿದ್ರು, ಒಂದು ಇತಿಹಾಸ ತೇಜೋವಧೆ ಮಾಡಿದ್ರು. ಯಾಕಂತಂದ್ರೆ KP ರಾಜರವರ ಆರೋಗ್ಯ ಏನಾದರೂ ಸರಿ ಇದ್ದಿದ್ರೆ ಇವತ್ತು ಕಾಂಗ್ರೆಸ್ನವ್ರು ಮನೆ ಕಳಿಸ್ತಾ ಇದ್ವಿ, ಖಂಡಿತ ಕಳಿಸ್ತಾ ಇದ್ದೀವಿ. ಇವತ್ತು ಅಣ್ಣ ಹೇಳ್ತಾ ಇದ್ದಾರೆ, ನೀವೆಲ್ಲ ಮಾತುಗಳಿಗೆಲ್ಲ ಹೇಳ್ತಾ ಇದ್ದೀರಾ. ಅಣ್ಣನ ನನಗೆ ಭಾಳ ಸಂತೋಷವಾದ ಉತ್ತರ ಕೊಡ್ತಾ ಇದ್ದಾರೆ ಮಂಜಣ್ಣವರು. ಭಾಳ ಸಂತೋಷ. 30ನೇ ತಾರೀಕು ನಾವು ಏನಂತ ಮಾತಲ್ಲಿ ನಾವು ಹೇಳೋದಿಲ್ಲ, ತೋರಿಸ್ತೀವಿ. ಒಂದು ಮಾತಂತ ಸತ್ಯ, KP ರಾಜರವರ ಶಕ್ತಿ ಏನಂತ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ. ತಾವು ಒಂದು ಸಮುದಾಯದ ಲೀಡರ್ ಸರ್. ಎಸ್ ಸರ್. ಆಮೇಲೆ ಆ SC/ST ಅಲ್ಲಿ ರಾಜ್ಯ ಪ್ರಧಾನ. ಎಸ್ ಸರ್. ಯಾಕೆ ವೋಟ್ ಮತನಾಗಿಲ್ಲ, ಯಾಕೆ ಮಾಡಿಲ್ಲ ನೀವು ಅಂತ ಸರ್? ಇವತ್ತು ನಾನು ಅದನ್ನೇ ಮಾತನಾಡ್ತಾ ಇದ್ದೇನೆ. ಇವತ್ತು ಅದೇ ಮಾತನಾಡ್ತಾ ನಾನು ಸಮುದಾಯ ನಾಯಕರೇ. ಕೇವಲ ಇವತ್ತು SC/ST ಸಮುದಾಯ ಕಾಂಗ್ರೆಸ್ನ ಮೊನೋಪೊಲಿ ಅಲ್ಲ, ಕಾಂಗ್ರೆಸ್ನಲ್ಲ, ನನ್ನ ಸಮುದಾಯದಿಂದ ಬರುತ್ತೆ. ನನಗೂ ಶಕ್ತಿ ಇದೆ. ಈ ಕಾಂಗ್ರೆಸ್ ಅಲ್ಲಿ ಇದ್ದಂಥ ಶಾಸಕರು ಎಲ್ಲಿಂದನೋ ಬಂದವರು.